ಹಲೋ ಬ್ಯೂಟಿಫುಲ್ ಸೋಲ್ಸ್, ಪ್ರತಿಭಾ ಗಿರೀಶ್ ಅಂತ, ಸಾಯಿ ಅಭ್ಯುದಯ ಇಲ್ಲ. ಇವತ್ತು ನಾನು ಒಂದು ಟಾಪಿಕ್ ಅಂದರೆ ರಿಲೇಷನ್ಶಿಪ್ ಬಗ್ಗೆ ಏಂಜಲ್ ಗೈಡೆನ್ಸ್ ಏನಿದೆ ಅಂತ ನಿಮ್ಮ ಮುಂದೆ ಕಾರ್ಡ್ ಪುಲ್ ಮಾಡಿ ಏನು ಗೈಡೆನ್ಸ್ ಕೊಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ರಿಲೇಷನ್ಶಿಪ್ ಬಗ್ಗೆ ಏನು ಏಂಜಲ್ ಗೈಡೆನ್ಸ್ ಇದೆ ಅಂದರೆ, ಸಿ ದಿಸ್: ಕ್ಲಿಯರಿಂಗ್ ಯುವರ್ ಲಿಮಿಟಿಂಗ್ ಬಿಲೀಫ್ಸ್. ಅಂದರೆ ರಿಲೇಷನ್ಶಿಪ್ ಬಗ್ಗೆ ನಿಮಗೆ ಇರ್ತಕ್ಕಂತಹ ಸೆಲ್ಫ್ ಲಿಮಿಟಿಂಗ್ ಏನೋ ಮಾಡ್ಕೊಂಬಿಟ್ಟಿರ್ತೀರ. ಮೈಟ್ ಬಿ ನನಗೆ ಅವರಿಂದ ಹರ್ಟ್ ಆಗಿದೆ ಅಂತನೋ ಅಥವಾ ಏನೋ ಡೌಟ್ ಇಟ್ಕೊಂಬಿಟ್ಟಿರ್ತೀರ. ಆ ಲಿಮಿಟಿಂಗ್ ಬಿಲೀಫ್ನ ನೀವು ತೊಡೆದು ಹಾಕಿ, ನೀವು ಡೆಫಿನೆಟ್ಲಿ ಲಿಮಿಟಿಂಗ್ ಬಿಲೀಫ್ನ ನೀವು ತೊಡೆದು ಹಾಕಬೇಕು. ಸೊ ದಟ್ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಗೊಂದಲಮಯ ಏನೇನಿರುತ್ತೋ ಅದನ್ನೆಲ್ಲ ತೊಡೆದು ಒಂದು ಕಠಿಣವಾದಂತಹ ನಿರ್ಣಯ ತಗೊಂಡು, ಸಿ ಅನದರ್ ಕಾರ್ಡ್ ವಾಟ್ ಗಣೇಶ ಇಸ್ ಸೇಯಿಂಗ್, ಡೆಟರ್ಮಿನೇಷನ್. ಲಿಮಿಟಿಂಗ್ ಬಿಲೀಫ್ ಏನಿರುತ್ತೆ ರಿಲೇಷನ್ಶಿಪ್ ಬಗ್ಗೆ ಅದನ್ನೆಲ್ಲ ತೊಡೆದಾಕಿ ಒಂದು ಸರಿಯಾದಂತಹ ಡಿಸಿಷನ್ ತಗೊಂಡು, ರಿಲೇಷನ್ಶಿಪ್ ಬಗ್ಗೆ ಆಗಿರಬಹುದು, ಅದು ಯಾರ ಜೊತೆನೇ ಆಗಿರ್ಬೋದು, ಅಥವಾ ನಿಮ್ಮ ಅಣ್ಣ ತಂಗಿಯರ ಸಂಬಂಧ ಆಗಿರ್ಬೋದು, ತಂದೆ ಮಕ್ಕಳ ಸಂಬಂಧ ಆಗಿರ್ಬೋದು, ತಾಯಿ ಮಕ್ಕಳ ಸಂಬಂಧ ಆಗಿರ್ಬೋದು, ಏನೇ ಆಗಿರ್ಬೋದು, ನಿಮ್ಮ ಲಿಮಿಟಿಂಗ್ ಬಿಲೀಫಿಂದ ನೀವು ಆಚೆ ಬಂದು ಒಂದು ಏನು ಹೇಳ್ತಾರೆ, ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಂಡು ನೀವು ಮತ್ತು ನಂಬಿಕೆಯಿಂದ ನೀವು ಆ ರಿಲೇಷನ್ಶಿಪ್ನ ಮುಂದುವರೆಸ್ಕೊಂಡು ಹೋಯಿತು ಅಂದರೆ ಇಟ್ ವಿಲ್ ಬಿ ಅ ಫ್ರೂಟ್ಫುಲ್ ರಿಲೇಷನ್ಶಿಪ್ ಫಾರ್ ಎವ್ರಿ ಒನ್. ಅನದರ್ ಥಿಂಗ್, ನೀವು ಇನ್ನೂ ಏನು ಮಾಡ್ಬೋದು ಅಂತಂದರೆ, ಅಲ್ಲಿ ಏನಾಗಿದೆ ರಿಲೇಷನ್ಶಿಪ್ ಅಂತಂದಾಗ ಕೆಲವೊಂದು ಸೂಕ್ಷ್ಮ ವಿಷಯಗಳಿರುತ್ತೆ. ಅದನ್ನು ಅನಲೈಸ್ ಮಾಡಿ ಕೂತ್ಕೊಂಡು ಅನಲೈಸ್ ಮಾಡಿದಾಗ ನಿಮ್ಮ ಮೈಂಡ್ ಬಾಡಿ ಸೋಲ್ಗೆ ಅದರ ಅರ್ಥ ಗೊತ್ತಾಗತ್ತೆ. ಸೊ ದ್ಯಾಟ್ ನಿಮ್ಮ ಏನಕ್ಕೆ ಆಗಿರ್ಬೋದು ಅಂತ ನೀವು ಅನಲೈಸ್ ಮಾಡಿದಾಗ, ನಿಮ್ಮ ಸೋಲ್ ಬಾಡಿಗೆ ಗೊತ್ತಾದಾಗ, ನಿಮಗೆ ಡೆಫಿನೆಟ್ಲಿ ನೀವು ಆ ವ್ಯಕ್ತಿನ ಅಪ್ರೋಚ್ ಮಾಡಿದಾಗ ಅವರಿಂದ ನಿಮಗೆ ಫ್ರೂಟ್ಫುಲ್ ಆಗಿರ್ತಕ್ಕಂತಹ ರಿಪ್ಲೇಸ್ ಖಂಡಿತ ಸಿಕ್ಕತ್ತೆ. ಅನದರ್ ಥಿಂಗ್, ಯು ನೀಡ್ ಟು ಟ್ರಸ್ಟ್ ದ್ಯಾಟ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ಇಟ್ ಈಸ್ ಗೋಯಿಂಗ್ ಟು ಬಿ ಎ ಫ್ರೂಟ್ಫುಲ್ ಅನ್ನೋದು. ಓಕೆ, that's all friends. Thank you.